ಬರೀ 10 ನಿಮಿಷದಲ್ಲಿ ತುಂಬಾ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಟ್ನಿ ರೆಸಿಪಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಮತ್ತು ನಾಲಿಗೆ ರುಚಿ ಕೆಟ್ಟಿದ್ರೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನ ಹಾಗೆ ಜೋಳದ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಇಲ್ಲಿ ಮೊದಲಿಗೆ ನಾನು ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪನೇ ಕರಿಬೇವಿನ ಸೊಪ್ಪು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ ಇಂಗು ಕೂಡ ಹಾಕ್ಕೊಂಡಿದ್ದ. ಇವಾಗ ಏನಿಲ್ಲ, ಎಲ್ಲನೂ ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು. ನಂತರ ಇದಕ್ಕೆ ಈರುಳ್ಳಿ ಸೇರಿಸ್ತಿದ್ದೀನಿ. ಮೀಡಿಯಮ್ ಸೈಜಿಂದ ಒಂದು 2 ಈರುಳ್ಳಿನ ಹಾಕ್ಕೊಂಡಿನಿ. ಇವಾಗ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗೋ ತನಕ ಹುರ್ಕೊಂಡು ತಗೋಬೇಕು. ಈರುಳ್ಳಿ ಕೆಂಪಾಗಿದೆ. ಇವಾಗ ಕೆಂಪಾದ್ಮೇಲೆ ಇದಕ್ಕೆ ಮೀಡಿಯಮ್ ಸೈಜಿಂದ ಒಂದು 2 ಟೊಮೆಟೊನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪನೇ ಹಸಿ ಟೆಂಗ್ ಹಾಕ್ತಿದ್ದೀನಿ. ಈ ಹಸಿ ಟೆಂಗ್ ಹಾಕೋದ್ರಿಂದ ಈ ಮೆಂತ್ಯ ಸೊಪ್ಪಿನ ಚಟ್ನಿ ಕಹಿ ಬರೋದಿಲ್ಲ. ನಿಮ್ಮ ಹತ್ರ ಹಸಿ ಟೆಂಗ್ ಇಲ್ಲ ಅಂದರೆ ನೀವೇನು ಮಾಡಿ, ಹುರಿದಂತಹ ಶೇಂಗಾನ ಹಾಕ್ಕೊಳ್ಳಿ, ಒಂದು 2 ಮುಷ್ಟಿಯಷ್ಟು. ಅದು ಕೂಡ ಕಹಿ ಬರೋದಿಲ್ಲ. ಇವಾಗ ಟೊಮೆಟೊ ಜಲ್ದಿ ಸಾಫ್ಟ್ ಆಗಲಂತ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪನೇ ಅರಿಶಿನ ಸೇರಿಸ್ತಿದ್ದೀನಿ. ಮತ್ತು ಅರಿಶಿನ ಉಪ್ಪು ಇಲ್ಲೇ ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ. ಹೀಗಾಗಿ ಇಲ್ಲೇ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು. ಪೂರ್ತಿಯಾಗಿ ಟೊಮೆಟೊ ಸಾಫ್ಟ್ ಆಗಿದೆ. ಇವಾಗ ಕೊನೆಗೆ ಇದಕ್ಕೆ 1 ಚಮಚ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ಇದರಲ್ಲಿ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ನಾನು ಇದಕ್ಕೆ ಖಾರ ಹಾಕ್ತಿದ್ದೀನಿ. ಇವಾಗ 1 ಕಪ್ ಆಗುವಷ್ಟು ಮೆಂತ್ಯ ಸೊಪ್ಪು ಹಾಕ್ಕೊಂಡಿನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಹಾಗೆ ಒಂದು ಸ್ವಲ್ಪನೇ ಕಡ್ಡಿ ಸಮೇತ ಹಾಕ್ತಿದ್ದೀನಿ. ಮತ್ತು 1 ಕಪ್ ಮೆಂತ್ಯ ಸೊಪ್ಪು, ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿನಿ. ಕೊತ್ತಂಬರಿ ಸೊಪ್ಪು ಬ್ಯಾಲೆನ್ಸ್ ಮಾಡುತ್ತೆ, ಕಹಿ ಆಗೋದಿಲ್ಲ ಈ ಚಟ್ನಿ. ಹೀಗಾಗಿ 1 ಕಪ್ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಹಾಗೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಏನಿಲ್ಲ, ಹೈ ಫ್ಲೇಮ್ದಲ್ಲಿ ಇದನ್ನು ಜಸ್ಟ್ 2-3 ನಿಮಿಷ ಮಾತ್ರ ಹುರ್ಕೊಂಡು ತಗೋಬೇಕು. ಜಾಸ್ತಿ ಹುರ್ಕೊಂಡ್ರೆ ಈ ಮೆಂತ್ಯ ಸೊಪ್ಪಿನ ಚಟ್ನಿ ಕಹಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಹೈ ಫ್ಲೇಮ್ದಲ್ಲಿ ಒಂದು 3 ನಿಮಿಷ ಮಾತ್ರ ಇದನ್ನು ಹುರ್ಕೋಬೇಕು. ಓಕೆ, 3 ನಿಮಿಷ ಆದಮೇಲೆ ನಾನಿಲ್ಲಿ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ, ಹಾಗೆ ಕೆಳಗಡೆ ಎತ್ತಿಟ್ಕೊಂಡಿನಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ತಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ದಿ ಕೂಡ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಸಿ ಅನ್ನ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಇವಾಗ ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ 1 ಚಮಚ ಬೆಲ್ಲ ಹಾಕ್ಕೊಂಡಿನಿ. ಹಾಗೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ಕಹಿ ಬರೋದಿಲ್ಲ ಈ ನಿಂಬೆಹಣ್ಣಿನ ರಸ ಮತ್ತು ಬೆಲ್ಲ ಹಾಕೋದ್ರಿಂದ. ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೋಬೇಕು. ಜಾಸ್ತಿ ತರಿತರಿಯಾಗಿ ಕೂಡ ಇರಬಾರ್ದು, ಹಾಗೆ ಜಾಸ್ತಿ ಸ್ಮೂತ್ ಕೂಡ ಇರಬಾರ್ದು. ಹೀಗಾಗಿ ಸ್ವಲ್ಪ ತರಿತರಿಯಾಗಿದ್ದರೆ ತುಂಬಾ ರುಚಿ ಅನಿಸುತ್ತೆ. ಕೊನೆಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತಹ 1 ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ಜೀರಿಗೆ, ಇಂಗು ಒಗ್ಗರಣೆ ಕೂಡ ಮಾಡ್ಕೋಬೋದು ಇದಕ್ಕೆ ಕೊನೆಗೆ. ಓಕೆ ನೋಡಿ, ನಮ್ಮ ರುಚಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.